ಮಹಾಭಾರತದ ಯುದ್ಧ ಮುಗಿದ ನಂತರ ವೇದವ್ಯಾಸರು ತಮ್ಮ ಅಗಾಧ ತಪಶ್ಶಕ್ತಿಯ ಫಲವಾಗಿ ಮೊಮ್ಮಕ್ಕಳ ಕಾಲಾನಂತರವೂ ಹಿಮಾಲಯ ತಪ್ಪಲಿನಲ್ಲಿ ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವರು ಮಹಾಭಾರತದ ಯುದ್ಧದ ಕುರಿತು ಕೃತಿಯನ್ನು ರಚಿಸಲು ಮುಂದಾದರು. ಈ ಶ್ರೇಷ್ಠ ಕೃತಿಯನ್ನು ರಚಿಸಲು ಮಹಾಯುದ್ಧದ ಪ್ರತ್ಯಕ್ಷದರ್ಶಿ ಹಾಗೂ ಅಲ್ಲಿ ಪ್ರತಿ ಪಾತ್ರವನ್ನು ಗಮನಿಸಿರುವಂಥ ವೇದವ್ಯಾಸರಿಗಿಂತ ಶಕ್ತರು ಇನ್ನೊಬ್ಬರಿಲ್ಲ ಎಂದು ಅರಿತ ಬ್ರಹ್ಮನು ವೇದವ್ಯಾಸರಿಗೆ ಆ ಕೃತಿಯನ್ನು ರಚಿಸಲು ಹೇಳುವರು. ಆಗ ಅದಕ್ಕೆ ಒಪ್ಪಿದಂತಹ ವೇದವ್ಯಾಸರು ತನಗೆ ಒಬ್ಬ ಲಿಪಿಕಾರನ ಸಹಾಯದ ಅವಶ್ಯಕತೆ ಇದೆ ಎಂದು ಬ್ರಹ್ಮನ ಬಳಿ ಹೇಳಿದರು. ಅದಕ್ಕೆ ಬ್ರಹ್ಮದೇವರು ಕೆಲಸಕ್ಕೆ ಪ್ರಥಮ ಪೂಜಿತ ಶ್ರೀ ಮಹಾಗಣಪತಿಯೇ ಶ್ರೇಷ್ಠವೆಂದು ಹೇಳಿದರು. ಆಗ ತಮ್ಮ ಕೃತಿ ರಚನೆಗೆ ನೆರವಾಗುವಂತೆ ಗಣಪತಿಯನ್ನು ಕೋರಿ ತಪಸ್ಸಿಗೆ ಕುಳಿತರು. ವೇದವ್ಯಾಸರ ತಪಸ್ಸಿಗೆ ಪ್ರಸನ್ನಗೊಂಡಂತಹ ಮಹಾಗಣಪತಿಯು ವೇದವ್ಯಾಸರ ಬಳಿ ಸಾಕ್ಷಾತ್ಕಾರಗೊಂಡು ತಪಸ್ಸಿನ ಕಾರಣವನ್ನು ಕೇಳಿದನು. ಆಗ ವ್ಯಾಸರು ಬ್ರಹ್ಮದೇವರಿಂದ ನಿವೇದನೆಗೆ ಒಳಗಾದಂಥ ಸಂದರ್ಭವನ್ನು ವಿವರಿಸಿ ಅದಕ್ಕೆ ಸಹಾಯ ಮಾಡುವಂತೆ ಗಣಪತಿಯನ್ನು ಕೋರಿದರು. ಇಂತಹ ಅದ್ಭುತ ಕೃತಿಯನ್ನು ರಚಿಸುವಂಥ ಶಕ್ತಿ ವೇದವ್ಯಾಸರಿಗೆ ಇದೆ ಎಂದು ತಿಳಿದರೂ ಸಹ ಗಣಪತಿ ವೇದವ್ಯಾಸರಿಗೆ ಒಂದು ಷರತ್ತನ್ನು ಹೂಡುತ್ತಾನೆ. ವ್ಯಾಸರು ಯಾವುದೇ ಕಾರಣಕ್ಕೂ ತಾವು ಕತೆ ಹೇಳುವುದನ್ನು ಮಧ್ಯದಲ್ಲಿ ನಿಲ್ಲಿಸಬಾರದು. ಹಾಗೇನಾದರೂ ತಾವು ಮಾಡಿದರೆ ನಾನು ಆ ಕ್ಷಣವೇ ಕತೆ ಬರೆಯುವುದನ್ನು ನಿಲ್ಲಿಸುತ್ತೇನೆ ಹಾಗೂ ಮರಳುತ್ತೇನೆ ಎಂದು ಗಣಪತಿಯು ಹೇಳುತ್ತಾನೆ. ಆಗ ವ್ಯಾಸರಿಗೆ ತಮ್ಮ ಶಕ್ತಿಯ ಅರಿವಿದ್ದರೂ ಸಹ ಗಣಪತಿಯ ವೇಗಕ್ಕೆ ಕತೆ ಹೇಳಲು ಸಾಧ್ಯವ ಎಂದು ಯೋಚಿಸಿ ಅದಕ್ಕೊಂದು ಉಪಾಯವನ್ನು ಹೂಡುತ್ತಾರೆ. ಅದರಂತೆ ಅವರು ಗಣಪತಿಗೆ ನಾನು ಹೇಳುವ ಕಥೆಯನ್ನು ನೀನು ಅರ್ಥ ಮಾಡಿಕೊಳ್ಳದೆ ಬರೆಯುವಂತಿಲ್ಲ ಎಂದು ಆಜ್ಞೆಯನ್ನು ಮಾಡುತ್ತಾರೆ. ಆಗ ಅದಕ್ಕೆ ಒಪ್ಪಿದಂಥ ಗಣಪತಿಯು ಒಂದು ಶುಭ ಮುಹೂರ್ತದಲ್ಲಿ ಕೃತಿ ರಚಿಸಲು ಮುಂದಾಗುತ್ತಾನೆ. ಮಹಾಭಾರತ ಕೃತಿ ರಚಿಸಲು ಮುಂದಾದಂತಹ ಗಣಪತಿಗೆ ವೇದವ್ಯಾಸರು ವಂದಿಸಿ ಮಹಾಭಾರತದ ಕಥೆಯನ್ನು ಹೇಳಲು ಪ್ರಾರಂಭ ಮಾಡುತ್ತಾರೆ. ವೇದವ್ಯಾಸರು ಹೇಳಿದಂತಹ ಕಥೆಯನ್ನು ಶ್ರದ್ಧೆಯಿಂದ ಕೇಳಿಸಿಕೊಂಡು ಮಹಾಗಣಪತಿಯು ಬರೆಯಲು ಪ್ರಾರಂಭಿಸಿದನು. ವ್ಯಾಸರು ತಮ್ಮ ಉಪಾಯದಂತೆ ತಮಗೆ ವಿಶ್ರಾಂತಿ ಬೇಕೆನಿಸಿದಾಗ ಗಣಪತಿಗೆ ಕೆಲವು ಕ್ಲಿಷ್ಟಕರವಾದಂತಹ ಮತ್ತು ಯೋಚನೆಗೆ ಓರೆ ಹಚ್ಚುವಂತಹ ವಾಕ್ಯಗಳನ್ನು ಹೇಳುತ್ತಿದ್ದರು. ಆಗ ಗಣಪತಿಯು ಯೋಚನೆಯಲ್ಲಿ ಮುಳುಗಿದ್ದಾಗ ತಮ್ಮ ಕ್ಷಣಿಕ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದರು. ಹೀಗೆ ತಮ್ಮ ಉಪಾಯದಂತೆ ಕತೆ ಹೇಳುತ್ತಾ ವೇದವ್ಯಾಸರು ಕೃತಿ ರಚನೆಯಲ್ಲಿ ಮುಂದಾಗಿದ್ದರು. ಕೃತಿ ರಚಿಸುವ ಸಮಯದಲ್ಲಿ ಒಮ್ಮೆ ಗಣಪತಿಯ ಲೇಖನಿಯು ತುಂಡಾಗುತ್ತದೆ. ಆಗ ತನ್ನ ಬರವಣಿಗೆ ನಿಲ್ಲಿಸುವುದಿಲ್ಲ ಎಂಬ ಕೊಟ್ಟ ಮಾತಿನಂತೆ ಗಣಪತಿಯು ತನ್ನ ದಂತವನ್ನೇ ಮುರಿದು ಕೃತಿ ರಚನೆಯಲ್ಲಿ ಮುಂದಾಗುತ್ತಾನೆ. ಹೀಗೆ ವರ್ಷಾನುಗಟ್ಟಲೆ ವೇದವ್ಯಾಸರು ಕತೆ ಹೇಳುವುದು ಮತ್ತು ಗಣಪತಿಯು ಕತೆ ಬರೆಯುವುದು ಮುಂದುವರಿಯುತ್ತದೆ. ಕೊನೆಗೆ ಅದ್ಭುತವಾದಂತಹ ಮಹಾಭಾರತದ ಒಂದು ಕೃತಿ ರಚನೆಯಾಗುತ್ತದೆ. ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.